ಹಲೋ ಸ್ನೇಹಿತರೆ, ಅಂತರ್ಪಟ ಸೀರಿಯಲ್ನಲ್ಲಿ ಅಮಲ ಆರಾಧನಾಗೆ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ಲು. ಅವಳು ಅಡುಗೆ ಮನೆಯಲ್ಲಿದ್ದ ಆರಾಧನಾಳನ್ನು ಹುಡುಕಿಕೊಂಡು ಹೋಗಿ ಅವಳಿಗೆ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತಾಳೆ. ಅಮಲ ಆರಾಧನಾಳಿಗೆ ಹೇಳ್ತಾಳೆ, ಏನು ಆರಾಧನಾ, ನೀನು ಅಡುಗೆ ಮನೆ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಅಮ್ಮ ನಿನ್ನ ಪರ ಬರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಅಂತಹ ಆಸೆ ಎಲ್ಲ ಇಟ್ಕೊಳ್ಬೇಡ. ಸುಮ್ಮನೆ ಅಡುಗೆ ಮನೆಗೆ ಬಂದು ಕೈ ಸುಟ್ಕೊಳ್ಳೋದಕ್ಕಿಂತ ಆರಾಮವಾಗಿ ಮನೇಲಿ ಇರಬಾರ್ದಾ? ಹೇಗಿದ್ರು ಬಿಟ್ಟಿ ಕೂಳು 3 ಹೊತ್ತು ಸಿಕ್ಕೇ ಸಿಗುತ್ತೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಅದಕ್ಕೆ ಆರಾಧನಾ ಹೇಳ್ತಾಳೆ, ನಾನೇನು ಬಿಟ್ಟಿ ಕೂಳು ತಿನ್ನೋದಕ್ಕೆ ಬಂದಿಲ್ಲ, ನನಗೇನು ತಿನ್ನೋದಕ್ಕೆ ಗತಿ ಇಲ್ಲ ಅಂತಲೂ ಈ ಮನೆಗೆ ಬಂದಿಲ್ಲ. ನನ್ನ ಕುತ್ತಿಗೆಯಲ್ಲಿ ಈ ತಾಳಿ ಇದೆ, ನಾನು ಮದುವೆ ಆಗಿ ಬಂದಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅಮಲ ಹೇಳ್ತಾಳೆ, ನನ್ನ ತಮ್ಮನ ತಲೆ ಕೆಡಿಸಿ ಅವನಿಗೆ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದಿದ್ದೀಯಾ ಅಂತ. ಅದು ಅಲ್ಲದೆ ಈ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನನ್ನು ಕರೆಸಿ ಅವರಿಗೂ ಜೇಬ್ ತುಂಬ ದುಡ್ಡಾಗೋ ಹಾಗೆ ಮಾಡೋ ಪ್ಲ್ಯಾನ್ ಅಲ್ವಾ ನಿಂದು, ನೀನೇ ಅವರನ್ನು ಬರೋದಕ್ಕೆ ಹೇಳಿದ್ದೀಯಲ್ವಾ ಅಂತ ಇನ್ನೂ ಏನೇನೋ ಹೇಳ್ತಾಳೆ. ಅದಕ್ಕೆ ಆರಾಧನಾ, ನಾನು ಆ ಥರ ಎಲ್ಲ ಏನೂ ಹೇಳಿಲ್ಲ ಅಂದಾಗ, ಸುಳ್ಳು ಹೇಳ್ಬೇಡ ನೀನು ನಿನ್ನ ಅಪ್ಪ ಅಮ್ಮನನ್ನು ವಾರಕ್ಕೊಂದ್ಸತಿ ಬನ್ನಿ, ಜೇಬು ತುಂಬ ದುಡ್ಡು ಸಿಗುತ್ತೆ ಅಂತ ಏನೇನೋ ಹೇಳಿ ಇಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದೆಯಾ ಅಲ್ವಾ? ಎಷ್ಟೊಂದು ದೊಡ್ಡ ಮನೆಯವರ ಸಂಬಂಧ ಮಾಡಿದ್ದೀರಲ್ವಾ, ಚೆನ್ನಾಗಿ ದುಡ್ಡು ಮಾಡ್ತೀರಾ ಬಿಡು ಅಂತ ಅಮಲ ಆರಾಧನಳಿಗೆ ಅವಳು ಬಡವಳು ಅಂತ ಅವಳಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ.